ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ರಾಜ್ ಯೂಟ್ಯೂಬ್ ಚಾನಲ್. You put down the phone. ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋವಂಥ ಫೋಟೋ ನಂದು ಆಲ್ಮೋಸ್ಟ್ ಒಂದು 85ರಿಂದ 90 kg ಇದ್ದೆ ಅನಿಸುತ್ತೆ. ಕನ್ಫರ್ಮ್ ಆಗಿ ಎಷ್ಟಿದ್ದೆ ಅಂತ ಗೊತ್ತಿಲ್ಲ, ಬಟ್ 90 ಒಳಗೆ 85 ಮೇಲೆ ಇದ್ದೆ ಅನಿಸುತ್ತೆ. ನನ್ನ ಮಗು 5 ತಿಂಗಳಿದ್ದಾಗ ನಾನು ಇಷ್ಟು ವೆಯ್ಟ್ ಇದ್ದೆ. ಇವಾಗ ಇನ್ನೂ ಫುಲ್ ಕಡಿಮೆ ಆಗಿದ್ದೀನಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ 106 kg ಇದ್ದೆ. ನಾನು ಮನೆಗೆ ಬಂದಾಗ, ಆಸ್ಪತ್ರೆಯಿಂದ ಮನೆಗೆ ಬಂದಾಗ ನನಗೆ ಆಲ್ಮೋಸ್ಟ್ ಒಂದು 101 kg ಇದ್ದೆ. ನಾನು ಮನೆಯಲ್ಲೇ ಡಯಟ್ ಮಾಡಿ, ವರ್ಕೌಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. ಈ ವೆಯ್ಟ್ ಲಾಸ್ ಜರ್ನಿ ನಂದು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಒಂದು 2-3 ತಿಂಗಳಾಗಿದೆ. ನಾನು ಮನೇಲೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮನೇಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಮಿಸ್ ಮಾಡದೆ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟ್ ಬರೋ ಅಂಥ ಫೋಟೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ದಪ್ಪ ಇದ್ದೆ, ಆಮೇಲೆ ಹೇಗೆ ವೆಯ್ಟ್ ಲಾಸ್ ಮಾಡಿ ಬಾಡಿ ಶೇಪ್ ಬಂದಿದೆ ಅಂಥೇಳಿ. ಇದು ಬಂದು ನಾನು ಡೈಲಿ ವರ್ಕೌಟ್ ಮಾಡೋ ಅಂಥದ್ದು. ಮನೇಲೇ ಯೂಟ್ಯೂಬ್ ನೋಡಿ ವರ್ಕೌಟ್ ಮಾಡ್ತೀನಿ. ಒಂದೊಂದ್ಸಲಿ 6000 ತನಕ ಸ್ಟೆಪ್ಸ್ನ ಮೇಂಟೈನ್ ಮಾಡ್ತೀನಿ. 10,000 ಆಗಲ್ಲ, ನಾನು ಎಲ್ಲೂ ಆಚೆ ವಾಕಿಂಗ್ ಹೋಗಲ್ಲ. ಸೊ ಹಾಗಾಗಿ ಮನೇಲೇ ವರ್ಕೌಟ್ ಮಾಡೋದು. ಈ ರೀತಿ ಏನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಥರದ ವೀಡಿಯೋಸು ಬರುತ್ತೆ ವರ್ಕೌಟ್ ಮಾಡೋದಕ್ಕೆ. ನಾನು ಇದನ್ನು ಫಾಲೋ ಮಾಡ್ತೀನಿ. ನನಗೆ ಇಷ್ಟ ಆಗುವಂಥ ವರ್ಕೌಟ್ಗಳನ್ನ ನಾನು ಮನೇಲೇ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು. ಸೊ 6000 ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 5000 ಆದರೂ ಡೈಲಿ ಮಾಡೇ ಮಾಡ್ತೀನಿ. ಈ ಥರ ವರ್ಕೌಟ್ ಮಾಡಿ ನಾನು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ ಒಂದು ದಿನದಲ್ಲಿ. ಡೈಲಿ ನಾನು ವರ್ಕೌಟ್ ನಾನು ಇಂಥದ್ದೇ ಟೈಮು ಅಂತ ಹೇಳೋಕ್ಕಾಗಲ್ಲ. ನನಗೆ ಯಾವಾಗ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ನಾನು ವರ್ಕೌಟ್ನ ಮುಗಿಸ್ಕೊಳ್ತೀನಿ. ನಾನು ವೆಯ್ಟ್ ಗೇನ್ ಆಗಿದ್ದಾಗ ಉಸಿರಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು. ಈಗ ವೆಯ್ಟ್ ಲಾಸ್ ಆದಮೇಲೆ ಆಲ್ಮೋಸ್ಟ್ ನನ್ನ ಹೆಲ್ತ್ ತುಂಬ ಚೆನ್ನಾಗಿದೆ, ಆರಾಮ್ಸೆ ನನಗೆ ಅನಿಸುತ್ತೆ. ಸೊ ನನ್ನ ವೆಯ್ಟ್ ಕೂಡ ನೋಡ್ಬೋದು ನೀವು. ಫಸ್ಟು ಇದು ನನ್ನ ಹತ್ರ ಇರೋ ಹೊಸ ಮೊಬೈಲ್ದು ವೀಡಿಯೋಸ್. ಹಳೆ ಮೊಬೈಲಲ್ಲಿ ಇನ್ನೂ ವೆಯ್ಟ್ಗಳದ್ದು ಇತ್ತು, ಸಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಎಷ್ಟು ವೆಯ್ಟ್ ಇದ್ದೆ ಅಂತೇಳಿ. ಸೊ ಇದು ನನ್ನ ವೆಯ್ಟ್ ಕಡಿಮೆ ಮಾಡ್ಕೊಳ್ತಾ ಇರೋದು. ಸದ್ಯಕ್ಕೆ ರೀಸೆಂಟು ಈಗ ನಾನಿರೋದು 76.2 ಇದ್ದೀನಿ ಇವಾಗ. ವೆಯ್ಟ್ ಲಾಸ್ಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಡಯಟ್ ಇಲ್ಲದೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ವರ್ಕೌಟ್ ಜೊತೆ ನಾನು ಡಯಟ್ ಕೂಡ ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ. ವೀಕ್ಲಿ 1 ಡೇ ಮಾತ್ರ ಚೀಟ್ ಮೇಲ್ ಮಾಡ್ತೀನಿ. ಇನ್ನು ವೀಕ್ ಫುಲ್ಲು ಒಂದು 6 ಡೇಸ್ವರೆಗೂ ನಾನು ಸ್ಟ್ರಿಕ್ಟ್ ಡಯಟ್ ಮಾಡಿಕೊಂಡು 1 ಡೇ ಮಾತ್ರ ನನಗಿಷ್ಟ ಆಗಿರೋ ಅಂಥದ್ದನ್ನ ತಿನ್ಕೊಳ್ತೀನಿ. ನಾನು ಎಲ್ಲ ಥರದ ಫ್ರೂಟ್ಸ್ ಜ್ಯೂಸ್ಗಳು ತೊಗೊಳ್ತೀನಿ, ಬಟ್ ಶುಗರ್ ಆ್ಯಡ್ ಮಾಡಲ್ಲ. ಬೇಕಂದರೆ ಹನಿನ ಆ್ಯಡ್ ಮಾಡ್ಕೊಳ್ತೀನಿ ಒಂದೊಂದ್ಸಲಿ. ಹಾಗೆ ದಿನಕ್ಕೆ 2-3 ಲೀಟ್ರಷ್ಟು ವಾಟರ್ನ ತೊಗೊಳ್ಳೇಬೇಕು. ಈಗ ಬೇಸಿಗೆ ಇರೋ ಟೈಮಲ್ಲಿ ತುಂಬ ಚೆನ್ನಾಗಿ ಕುಡಿಲೇಬೇಕು ನೀರನ್ನ. ಹಾಗೆ ವಾರದಲ್ಲಿ 1 ಸಲ 2 ಸಲ ಹಾಲನ್ನ ತೊಗೊಳ್ತೀನಿ. ಒಂದು ಬಾದಾಮ್ ಹಾಲು ತೊಗೊಳ್ತೀನಿ, ಇಲ್ಲಾಂದರೆ ಪ್ಲೈನ್ ಹಾಲು ತೊಗೊಳ್ತೀನಿ. ಅದಕ್ಕೂ ಕೂಡ ಶುಗರ್ ಆ್ಯಡ್ ಮಾಡೋದಿಲ್ಲ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಜೀರಿಗೆ ನೀರು ತೊಗೊಳ್ತೀನಿ, ಬಿಸಿ ಬಿಸಿದು. ಸೊ ಈ ಥರ ಇರುತ್ತೆ ನನ್ನ ಡಯಟ್ ರುಟೀನು. ಮನೇಲಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡಿ ನಾನು ಡಯಟ್ ಮಾಡೋದು. ಈಗ ನೋಡ್ತಾ ಇರೋವಂಥ ಫೋಟೋಸ್ಗಳು ತಿಂಡಿ, ಊಟ, ರಾತ್ರಿ ಊಟ ಈ ರೀತಿ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿ ನಾನು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ರಾತ್ರಿ ಹೊತ್ತು ಆಲ್ಮೋಸ್ಟ್ ನಾನು ಫ್ರೂಟ್ಸ್ಗಳನ್ನ ತೊಗೊಳ್ತೀನಿ, ಇಲ್ಲ ಒಂದೊಂದ್ಸಲಿ ಜ್ಯೂಸ್ನ ಮಾಡಿ ತೊಗೊಳ್ತೀನಿ, ಬಟ್ ಶುಗರ್ ಆ್ಯಡ್ ಮಾಡೋದಿಲ್ಲ. ಶುಗರ್ನ ಫುಲ್ ಕಟ್ ಡೌನ್ ಮಾಡಿದ್ದೀನಿ. ಶುಗರ್ ನಾನು ಮುಟ್ಟೋದೇ ಇಲ್ಲ, ಶುಗರ್ ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ರೈಸ್ ಕೂಡ ತೊಗೊಳ್ಳೋದಿಲ್ಲ ನಾನು. ವೀಕ್ಲಿ 1 ಡೇ ಮಾತ್ರ ರೈಸ್ ತೊಗೊಳ್ತೀನಿ, ಸ್ವಲ್ಪ ವೆಯ್ಟ್ ಲಾಸ್ ಆಗೋ ತನಕ ಅಷ್ಟೇ. ಆಮೇಲೆ ನಾನು ಮಧ್ಯಾಹ್ನ ಟೈಮು ಡೈಲಿ ರೈಸ್ ತೊಗೊಳ್ತೀನಿ ವೆಯ್ಟ್ ಲಾಸ್ ಆದಮೇಲೆ. ಸೊ ಈಗಿತ್ತು ಇವತ್ತಿನ ವಿಡಿಯೋ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಮನೇಲೇ. ಒಂದ್ಸಲಿ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಎಲ್ಲರಿಗೂ ಹಾಗೆ ಅನಿಸುತ್ತೆ ಬೇಡ ಅಂತ, ತುಂಬ ಹಿಂಸೆ ಅಂತ, ಬಟ್ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಡಯಟ್ ಅನ್ನೋದಕ್ಕೆ. ಮಾಡ್ತಾ ಮಾಡ್ತಾ ನಮಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಬಟ್ ಫುಡ್ಡು ಎಲ್ಲ ಥರದ ವೆರೈಟಿ ಇರಬೇಕು, ಬೇಜಾರು ಅನ್ನಿಸ್ಬಾರ್ದು ಅಷ್ಟೇ. ನಾನು ಈ ರೀತಿ ಮಾಡೋದು ಡಯಟ್ನ. ಎಲ್ಲ ಥರದ ಫುಡ್ಗಳನ್ನೂ ತೊಗೊಳ್ತೀನಿ, ನನಗೆ ಬೇಜಾರು ಅಂತ ಅನಿಸಲ್ಲ. ನನ್ನ ವೆಯ್ಟ್ ಲಾಸ್ ಜರ್ನಿ ಬಂದು ಈ ರೀತಿ ಇರುತ್ತೆ. ಯಾವುದೇ ರೀತಿ ನಾನು ಹೊರಗಡೆ ವಾಕಿಂಗ್ ಆಗಲಿ, ಜಿಮ್ ಆಗಲಿ ಎಲ್ಲಿಗೂ ಹೋಗೋದಿಲ್ಲ. ಟೈಮ್ ಸಿಕ್ಕಿದ್ರೆ ಮಾತ್ರ ಒಂದೊಂದ್ಸಲಿ ವಾಕಿಂಗ್ ಹೋಗೋದು. ಆಲ್ಮೋಸ್ಟ್ ನಾನು ಮನೇಲೇ ವರ್ಕೌಟ್ ಮಾಡ್ತೀನಿ. ಮನೇಲಿ ಏನೇನು ಸಿಗುತ್ತೆ ಅದನ್ನೇ ಯೂಸ್ ಮಾಡಿ ಡಯಟ್ ಮಾಡ್ತೀನಿ.
ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.